ಬಿ ನಾಗೇಂದ್ರ ರಾಜೀನಾಮೆವರೆಗೂ ಕೂಡ ಸದನ ಮುಂದುವರಿಯಲ್ಲ. ಬಿ ನಾಗೇಂದ್ರ ರಾಜೀನಾಮೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಪಟ್ಟು ಹಿಡಿದಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿರುವಂತಹ ವ್ಯಕ್ತಿ ಇದೇ ಬಿ ನಾಗೇಂದ್ರ. ಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥವಾಗದಿದ್ರೂ ಕೂಡ ಮಂತ್ರಿ ಸ್ಥಾನದಲ್ಲಿದ್ದಾರೆ. ನಮ್ಮ ಹೆಸರು ಇನ್ ಕೇಸ್ ಏನಾದರೂ ಬಾಯಿ ಬಿಡ್ತಾರೆ ಅನ್ನೋ ಭಯಕ್ಕೆ ಸೇರ್ಪಡೆಗೊಳಿಸಿಕೊಂಡಿದ್ದಾರೆ. ಹಣ ನುಂಗಿದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ ಪಕ್ಷ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ ವ್ಯಕ್ತಿಯನ್ನೇ ಇನ್ನೂ ನ್ಯಾಯಾಲಯದಲ್ಲಿ ಕೇಸು ಪೆಂಡಿಂಗ್ ಇರುವಾಗಲೇ ಅವರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿರೋದ್ರಲ್ಲಿ ಆ ಹಣ ನುಂಗಿದ್ದು ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ನುಂಗಿದ ಪಾಪಕ್ಕೆ ನಾಗೇಂದ್ರ ಅವರು ಭವಿಷ್ಯ ನಮ್ಮ ಹೆಸರನ್ನ ಹೇಳ್ಬಿಡಬಾರದು ಅಂತೇಳಿ ಅವರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿದ್ದಾರೆ. ಅವರಿಗೇನು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಆದರೂ ತಗೊಂಡಿರೋದ್ರಿಂದ ಮೊದಲು ಅವರು ರಾಜೀನಾಮೆ ಕೊಡೋವರೆಗೂ ಸದನ ಮುಂದುವರಿಯೋದಿಲ್ಲ. ಬಿ ನಾಗೇಂದ್ರ ರಾಜೀನಾಮೆವರೆಗೂ ಕೂಡ ಸದನ ಮುಂದುವರಿಯಲ್ಲ. ಬಿ ನಾಗೇಂದ್ರ ರಾಜೀನಾಮೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಪಟ್ಟು ಹಿಡಿದಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿರುವಂತಹ ವ್ಯಕ್ತಿ ಇದೇ ಬಿ ನಾಗೇಂದ್ರ. ಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥವಾಗದಿದ್ರೂ ಕೂಡ ಮಂತ್ರಿ ಸ್ಥಾನದಲ್ಲಿದ್ದಾರೆ. ನಮ್ಮ ಹೆಸರು ಇನ್ ಕೇಸ್ ಏನಾದರೂ ಬಾಯಿ ಬಿಡ್ತಾರೆ ಅನ್ನೋ ಭಯಕ್ಕೆ ಸೇರ್ಪಡೆಗೊಳಿಸಿಕೊಂಡಿದ್ದಾರೆ. ಹಣ ನುಂಗಿದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ ಪಕ್ಷ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ ವ್ಯಕ್ತಿಯನ್ನೇ ಇನ್ನೂ ನ್ಯಾಯಾಲಯದಲ್ಲಿ ಕೇಸು ಪೆಂಡಿಂಗ್ ಇರುವಾಗಲೇ ಅವರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿರೋದ್ರಲ್ಲಿ ಆ ಹಣ ನುಂಗಿದ್ದು ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ನುಂಗಿದ ಪಾಪಕ್ಕೆ ನಾಗೇಂದ್ರ ಅವರು ಭವಿಷ್ಯ ನಮ್ಮ ಹೆಸರನ್ನ ಹೇಳ್ಬಿಡಬಾರದು ಅಂತೇಳಿ ಅವರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿದ್ದಾರೆ. ಅವರಿಗೇನು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಆದರೂ ತಗೊಂಡಿರೋದ್ರಿಂದ ಮೊದಲು ಅವರು ರಾಜೀನಾಮೆ ಕೊಡೋವರೆಗೂ ಸದನ ಮುಂದುವರಿಯೋದಿಲ್ಲ.